ವೇಟ್, ಇವ್ರು ಯಾರು ಇವರು? ನಾನು ಯಾಕೆ ಇವ್ರ ಜೊತೆ ಓಡಾಡ್ತಾ ಇದ್ದೀನಿ? ಅದರ ಕತೆ ಹೇಳ್ತೀನಿ ಬನ್ನಿ. ನೀವು ನನ್ನ ಹಿಂದಿನ ವಿಡಿಯೋ ತಮ್ಮನಲ್ಲಿ ನೋಡಿರ್ಬೋದು. ನಾನು 2 ಹೊಸ ಗೆಳೆಯರನ್ನು ಪರಿಚಯ ಮಾಡಿಕೊಂಡೆ. ಒಬ್ಬರು ಫ್ರಾನ್ಸ್ನವರು, ಇನ್ನೊಬ್ಬಳು ಚೈನಾದವಳು. ನಾನು ಬೆಂಗಳೂರಿಂದ ಟೋಕಿಯೋಗೆ ಹೋಗುವಾಗ ಬೆಂಗಳೂರಲ್ಲಿ ಮ್ಯಾಟ್ರಿಕ್ಸ್ ಕಂಪ್ನಿಯವರು ನನಗೆ ವರ್ಕ್ ಆಗದೇ ಇರುವಂತಹ ಸಿಮ್ ಕಾರ್ಡನ್ನು ಮಾರಾಟ ಮಾಡಿದರು. 5-6 ಸಾವಿರ ರೂಪಾಯಿ ಕೊಟ್ಟು ತೆಗೆದುಕೊಂಡಂತಹ ಸಿಮ್ ಕಾರ್ಡ್ ಜಪಾನಿಗೆ ಹೋದ ತಕ್ಷಣ ಕೆಲಸವೇ ಮಾಡ್ತಿರಲಿಲ್ಲ. ಹೀಗಾಗಿ ಹೊಸ ಸಿಮ್ ಕಾರ್ಡನ್ನು ತೊಗೊಳ್ಳೋಣ ಅಂತ ನಾನು ಹೋದಾಗ ಇವರಿಬ್ಬರು ಅಲ್ಲಿ ಬಂದು ಸಿಮ್ ಕಾರ್ಡನ್ನು ತೊಗೊಳ್ತಾ ಇದ್ದರು. ಸಿಮ್ ಕಾರ್ಡ್ ತೆಗೆದುಕೊಂಡ ನಂತರ ನಮ್ಮ ಫೋನಿಗೆ ಹಾಕಿ ಹಲವಾರು ಸೆಟ್ಟಿಂಗ್ಸ್ಗಳನ್ನು ಮಾಡಬೇಕು, ಆವಾಗ ಮಾತ್ರ ಅದು ವರ್ಕ್ ಆಗುತ್ತೆ. ನಾನು ನನ್ನ ಫೋನಲ್ಲಿ ಸೆಟ್ಟಿಂಗ್ಸನ್ನು ಮಾಡ್ಕೊಂಡ ನಂತರ ಇವರಿಬ್ಬರು ಕಷ್ಟಪಡ್ತಾ ಇರೋದನ್ನು ನೋಡಿ ನಾನು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಹೋದೆ. ಅದಾದಮೇಲೆ ಇವರ ಗೆಳೆತನ ಆಯಿತು. ಇವರೊಬ್ಬ ನ್ಯೂರೋ ಸೈಂಟಿಸ್ಟ್ ಹಾಗೂ ಆ ಹುಡುಗಿ ಅವರ ಸ್ಟೂಡೆಂಟ್ ಅಂತ ಗೊತ್ತಾಯಿತು. We are in front of big camera. I got the gadgets that I needed and also met Olivier Singh. Yeah, so we met by setting up the SIM card. So thanks to the guy who sold me fake SIM card in India so that I can buy a new SIM card. So we're going for dinner now. Something is taking us to this place. I'm from Japan University, and they sent me to Tokyo University and asked me to work on the system, but it's for the newborns. So it works on optical field. So I'm learning their system after my entering. Olivier is a brain scientist, so now I can finally fix my brain. Yes. And I come from France. Yeah. ಫ್ರಾನ್ಸ್ನವರಾದ ಇವರಿಗೆ ನನಗೂ 1-2 ಫ್ರೆಂಚ್ ಶಬ್ದ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಭಾಳ ಖುಷಿಯಾಗ್ಬಿಡ್ತು. ನಾನು ಆಶ್ಚರ್ಯಚಕಿತವಾಗಿದ್ದೇನೆಂದರೆ ಅವರಿಗೆ ಭಗವದ್ಗೀತೆ ಅಂದ್ರೇನು, ಭಗವದ್ಗೀತೆಯಲ್ಲಿ ಇರುವ ತತ್ವ, ಕರ್ಮ, ಧರ್ಮ ಇವೆಲ್ಲರ ಬಗ್ಗೆಯೂ ಅತ್ಯಂತ ವಿವರವಾಗಿ ಗೊತ್ತಿತ್ತು. ಅಷ್ಟು ಸ್ಟಡಿ ಮಾಡಿದ್ದಾರೆ ಅವರು. ಮತ್ತು ರಸ್ತೆ ಬದಿಯಲ್ಲಿ ಇಳಿತಿರೋ ನಮ್ಮ ಅಕ್ಕ ತಂಗಿರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಮುಂದಕ್ಕೆ ಹೋಗೋಣ ಬನ್ನಿ. ಅದಾದ ಮೇಲೆ ನಾವು ಬಂದಿದ್ದು ರಾಮನ್ ತಿನ್ನೋದಕ್ಕೆ ಅಂತ. ರಾಮನ್ ಅಂದರೆ ಜಪಾನಿನ ಪ್ರಸಿದ್ಧ ಸೂಪಿ ನೂಡಲ್ಸ್. ಇದರಲ್ಲಿ ಸೂಪ್ ಇರುತ್ತೆ, ಸೂಪ್ ಬೇಸ್, ವಿಧ ವಿಧವಾದಂಥ ಬೇಸ್ಗಳಿಂದ ಅದನ್ನು ತಯಾರು ಮಾಡಿರ್ತಾರೆ. ಸಾಯ್ ಸಾಸ್ ಆಗಿರ್ಬೋದು, ಅವರ ಸ್ಪೆಷಲ್ ಸಾಸ್ಗಳನ್ನು ಹಾಕಿ ತಯಾರು ಮಾಡಿರ್ತಾರೆ. ನಂತರ ಅದರಲ್ಲಿ ನೂಡಲ್ಸ್ ಇರುತ್ತೆ, ನಂತರ ತರಕಾರಿ ಟಾಪಿಂಗ್ಸ್ ಹಾಕ್ಕೋಬೋದು. ಜಪಾನ್ ದೇಶದವರು ಮಾಂಸವನ್ನು ಹಾಕುತ್ತಾರೆ. ನಮಗೆ ಬೇಕಾದಂತಹ ವಿಧದಲ್ಲಿ ರಾಮನನ್ನು ತಯಾರು ಮಾಡ್ಕೋಬೋದು. ರಾಮನ್ ತಿನ್ನೋದಕ್ಕೆ ಅಂತ ನಾವು ಬಂದ್ವಿ. ಲೈನಲ್ಲಿ ನಿಂತ್ಕೊಳ್ಬೇಕಾಯಿತು. ಲೈನಲ್ಲಿ ನಿಂತ್ಕೊಂಡ ನಂತರ ನಾನು ಮುಂಚೆ ಹೇಳಿದಾಗೆ ಜಪಾನಲ್ಲಿ ಜನಸಂಖ್ಯೆ ಕಮ್ಮಿ, ಹೀಗಾಗಿ ಆರ್ಡರ್ ತಗೊಳ್ಳೋದಕ್ಕೆ ಅಂತ ಮತ್ತೆ ಸ್ಟಾಫ್ ಇರಲ್ಲ. ನಾವು ಒಂದು ಮಷಿನ್ ಇರುತ್ತೆ, ಅಲ್ಲಿ ಹಣವನ್ನು ಹಾಕಿ ನಮಗೆ ಬೇಕಾದಂತಹ ಪದಾರ್ಥವನ್ನು ಮೆನ್ಯೂನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅದಕ್ಕೆ ನಮಗೆ ಟೋಕನ್ ಇಶ್ಯೂ ಮಾಡ್ತಾರೆ. ಆ ಟೋಕನನ್ನು ಉಪಯೋಗಿಸ್ಕೊಂಡು ನಾವು ನಮಗೆ ಬೇಕಾದಂತಹ ಆಹಾರವನ್ನು ಪಡ್ಕೊಳ್ಬೋದು. ಟೋಕನ್ ತಗೊಳ್ಕೊಂಡ ನಂತರ ಆ ಟೋಕನ್ ಹಿಂದ್ಗಡೆಯಲ್ಲಿ ನಮಗೆ ಬೇಕಾದಂಥ ಕಸ್ಟಮೈಸೇಷನ್ ಮಾಡ್ಬೋದು. ಅಂದರೆ ನಮಗೆ ಬೇಕಾದಂಥ ಸ್ಪೈಸ್ ಲೆವೆಲ್ ಏನು, ಟಾಪಿಂಗ್ಸ್ ಎಕ್ಸ್ಟ್ರಾ ಬೇಕಾ, ಎಷ್ಟು ಕ್ವಾಂಟಿಟಿ ಬೇಕು, ಇವೆಲ್ಲ ಕಸ್ಟಮೈಸ್ ಮಾಡ್ಕೋಬೋದು. ಕಸ್ಟಮೈಸ್ ಮಾಡಬೇಕಾದ್ರೆ ಅದನ್ನು ಜಾಪನೀಸ್ ಭಾಷೆಯಲ್ಲಿ ಬರೀಬೇಕು. ನಮಗೆ ಬರಲ್ಲ ಅಂತ ಈ ಹುಡುಗಿ 4 ತಿಂಗಳಲ್ಲಿ ಜಾಪನೀಸ್ ಭಾಷೆನೇ ಕಲಿತಿದ್ದಾಳೆ. ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಎಕ್ಸ್ಪ್ಲೇನ್ ಆದ ನಂತರ ನಮಗೆ ಸ್ವಲ್ಪ ಹೊತ್ತು ಲೈನಲ್ಲಿ ನಿಂತ್ಕೊಂಡು ಸೀಟ್ ಸಿಗುತ್ತೆ. ಸೀಟ್ ಸಿಕ್ಕ ನಂತರ ಜಾಪನೀಸ್ ಭಾಷೆಯಲ್ಲಿ ಈಕೆ ಶೆಫಿಗೆ ಡೈರೆಕ್ಟಾಗಿ ಕೌಂಟರ್ನಿಂದ ಮುಂದೆ ಇರುವಂತಹ ಶೆಫಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ನೋಡಿ, ಇವಳು ಚೈನೀಸ್ ಹುಡುಗಿ 4 ತಿಂಗಳಲ್ಲಿ ಜಾಪನೀಸ್ ಭಾಷೆನ ಕಲ್ತಿದ್ದಾಳೆ. ಸೊ ನಮಗೆ ಏನು ಬೇಕು ಅಂತ ನಮ್ಮ ಹತ್ರ ಕೇಳಿ ನಂತರ ಅದನ್ನು ಶೆಫ್ಗೆ ಎಕ್ಸ್ಪ್ಲೇನ್ ಮಾಡೋದು. ನಮ್ಮ ರಾಮನ್ ತಯಾರಾಗೋ ತನಕ ನಾವು ಒಂದು ಸ್ವಲ್ಪ ಹರಟೆ ಹೊಡೆದ್ವಿ. ಜಪಾನಿನ ಫುಡ್ ಕಲ್ಚರ್, ಸೈಕಾಲಜಿ, ನ್ಯೂರೋ ಸೈನ್ಸ್, ಜಿಯೋಪಾಲಿಟಿಕ್ಸ್ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದು ಮರ್ತೋಗಿತ್ತು. ನಿಮಗೆ ನಾನು ಟೇಬಲ್ ತೋರಿಸ್ತೀನಿ ನೋಡಿ. ನಮಗೆ ನೂಡಲ್ಸ್ ಕೊಟ್ಟ ನಂತರ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ನಮಗೆ ಬೇಕಾದ ಕಸ್ಟಮೈಸ್ ಮಾಡ್ಕೋಬೋದು. ಅದರಲ್ಲಿ ಒನಿಯನ್ ಆಯಿಲ್ ಇದೆ, ಸೋಯ್ ಸಾಸ್ ಇದೆ, ಪಪ್ರಿಕಾ ಚಿಲ್ಲಿ ಪೌಡರ್ ಇದೆ,
ಅವ್ರದ್ದೇ ಆದಂತಹ ಸ್ಪೆಷಲ್ ಸ್ಪೈಸ್ ಮಿಕ್ಸ್ ಇದೆ, ಟಿಶ್ಯೂ ಪೇಪರ್ಸ್ಗಳಿರುತ್ತೆ, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತೂ ಇದ್ದೇ ಇರುತ್ತೆ, ಚಾಪ್ಸ್ಟಿಕ್ ಇರುತ್ತೆ, ಕುಡಿಯೋದಕ್ಕೆ ಬೇಕಾದಷ್ಟು ನೀರು ಕೊಡ್ತಾರೆ, ಹಿಂದ್ಗಡೆ ಮಷೀನ್ ಇದೆ, ಕೋಲ್ಡ್ ವಾಟರ್ ಹಾಟ್ ವಾಟರ್ ಏನೇ ಬೇಕಾದರೂ ತೊಗೋಬೋದು. ಮಾತಾಡ್ತಾ ನಮ್ಮ ರಾಮನ್ ಬಂದೇ ಬಿಡ್ತು. ನೋಡಿ ಅವರದು ಎಷ್ಟು ಚಿಕ್ಕ ಬೌಲು, ಆದರೆ ನನಗೆ ಕೊಟ್ಟಿದ್ದು ತುಂಬ ದೊಡ್ಡ ಬೌಲು. ಯಾಕಂದರೆ ನಾನು ಎಕ್ಸ್ಟ್ರಾ ತರಕಾರಿ ಹಾಕ್ರಪ್ಪ ಅಂತ ಹೇಳಿದ್ದೆ, ಮೇಲ್ಗಡೆ ಕ್ಯಾಬೇಜು ಅದು ಇದು ಅಂತ ಹಾಕಿ ಸುರಿದು ಬಿಟ್ಟಿದ್ದಾರೆ. More veggies. So I asked for more veggies in my ramen. Yeah, ito dikhe mas. Look at their portion, and this is all vegetables. Jeez, Yeah. it's amazing. Actually, they are not. Ito dikhe mas. ಅದಾದ ನಂತರ ನಾವು ಹೋಗಿದ್ದು ಉಯೆನೋ ಪಾರ್ಕ್. ಕತ್ತಲಾದಾಗ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಹೀಗಾಗಿ ಅದರ ಗೂಗಲ್ ಅರ್ತ್ ಫುಟೇಜನ್ನು ಹಾಕ್ತಾ ಇದ್ದೀನಿ. ಮೊದಲು ಅವರು ಪಾರ್ಕಿಗೆ ಹೋಗೋಣ ಅಂತ ತಕ್ಷಣ ಇವಾಗ ಏನು ರಾತ್ರಿ 9 ಗಂಟೆ ಆಗಿದೆ, ಪಾರ್ಕ್ ಕ್ಲೋಸ್ ಆಗಿರುತ್ತಲ್ಲ ಅಂತ ನನ್ನ ತಲೆಯಲ್ಲಿ. ಆದರೆ ದ ಪಾರ್ಕ್ಸ್ ದೇರ್ ಆರ್ ಓಪನ್ 24 hours. ನಮ್ಮ ದೇಶದ ಥರ ಅಲ್ಲಿ ರಾತ್ರಿ ಏನೋ ಬೇಡದಾದಂತಹ ಕೆಲಸ ಮಾಡೋರು ಜನ ಇಲ್ಲ, ಹೀಗಾಗಿ 24 ಗಂಟೆ ಸ್ವಚ್ಛವಾಗಿರುವಂತಹ ಪಾರ್ಕ್ ಓಪನ್ ಆಗಿರುತ್ತೆ. ಅಲ್ಲೆಲ್ಲ ಸುತ್ತಾಡಿದ್ವಿ. ಅಲ್ಲಿನ ಕೆರೆ, ಅಲ್ಲಿನ ಆ್ಯನಿಮಲ್ ಮ್ಯೂಸಿಯಂ ರಾತ್ರಿ ಕ್ಲೋಸ್ ಆಗಿತ್ತು, ಆದರೆ ಅಲ್ಲಿನ ಬ್ಯೂಟಿಫುಲ್ ವ್ಯೂಗಳನ್ನು ನೋಡಿ ಸುತ್ತಾಡಿ ಹರಟೆ ಹೊಡೆದು ಮುಂದಿನ ನಿಲ್ದಾಣಕ್ಕೆ ಹೊರಟ್ವಿ. ಅದಾದ ನಂತರ ನಾವು ಹೋಗಿದ್ದು ಕೆಸಿನೋಗೆ. ಆಡೋದಕ್ಕಲ್ಲ, ಜಸ್ಟ್ ನೋಡೋದಕ್ಕೆ. ಹೇಗೆ ನಮ್ಮ ದೇಶದಲ್ಲಿ ಇಸ್ಬೀಟು, OC ಅಂತ ಹಲವಾರು ರೀತಿಯಾದಂತಹ ಗ್ಯಾಂಬ್ಲಿಂಗ್ ಜೂಜಾಟ ಆಡ್ತೀವೋ, ಅದೇ ರೀತಿ ಇಲ್ಲಿನ ಜನ ಇನ್ನೂ ಫ್ಯಾಷನಬಲ್ ವೇಯಲ್ಲಿ ಜೂಜಾಟ ಆಡ್ತಾರೆ. ಇದರಲ್ಲಿರುವಂತಹ ಮಷಿನ್ಗಳನ್ನ ಸ್ಲಾಟ್ ಮಷಿನ್ಸ್ ಅಂತ ಕರೀತಾರೆ. ಇದರಲ್ಲಿ ನೀವು ಹಣ ಹಾಕಿ ಹಣವನ್ನು ಗೆಲ್ಲಬಹುದು, ಹಣಗಳನ್ನು ಕಳ್ಕೊಳ್ಳಬಹುದು. ವಿಧವಾದಂತಹ ಸ್ಲಾಟ್ ಮಷಿನ್ಗಳಿವೆ. ಇದರಲ್ಲಿ ಅಲ್ಲಿನ ಜನ ಕೆಲಸ ಆದ ನಂತರ ಅಥವಾ ಕೆಲಸ ಇಲ್ಲದೇ ಇರೋರು, ಅದು ದುಡ್ಡು ಕಳ್ಕೊಳ್ಳೋರು, ದುಡ್ಡು ಮಾಡಬೇಕು ಅಂತಹ ಆಸೆ ಇರೋರೆಲ್ಲ ಬಂದು ಆಡ್ತಾರೆ. ತುಂಬಾ ಸೀಟ್ಗಳು ಇವತ್ತು ಖಾಲಿ ಇದ್ದು, ವೀಕ್ ಡೇ ಅಂತ ಆಗಿರಬೇಕು, ಆದರೆ ಇಲ್ಲಿನ ಜನರಲ್ಲಿ ಇದು ಬಹಳ ಪಾಪ್ಯುಲರ್. ತುಂಬ ಜನ ಇಲ್ಲಿ ಬಂದು ಗಂಟೆಗಟ್ಟಲೆ ಟೈಮನ್ನು ವ್ಯರ್ಥ ಮಾಡ್ತಾರೆ. ಇನ್ನೂ ಹಲವಾರು ಜಾಗಗಳನ್ನು ಸುತ್ತಾಡಿದ್ವಿ, ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅದಾದ ನಂತರ 11:30 ಆಗಿಬಿಟ್ಟಿತ್ತು. ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿ ಆಲಿ ಅವರನ್ನು ರೈಲ್ವೆ ಸ್ಟೇಷನ್ನಿಗೆ ಬಿಡೋಕ್ಕೆ ಬಂದ್ವಿ. ಅದಾದ ನಂತರ ನನ್ನ ಸ್ಟೇಷನ್ ಲಾಸ್ಟಲ್ಲಿ ಟಿಂಗ್ ಟಿಂಗ್, ಅವಳ ಹೆಸರು, ಅದು ಚೈನೀಸ್ ಹುಡುಗಿಯ ಹೆಸರು, ನನ್ನ ಸ್ಟೇಷನ್ಗೆ ಬಿಟ್ಟು ಆಕೆ ಮನೆಗೆ ಹೋಗ್ತಾಳೆ. ಇಲ್ಲಿ ನೋಡಿ, ಮೆಟ್ರೋ ರಾತ್ರಿ 12:30 ಲಾಸ್ಟ್ ಮೆಟ್ರೋ. ಅದಾದ ನಂತರ ನೆಕ್ಸ್ಟ್ ಮೆಟ್ರೋ ಇರುವಂಥದ್ದು ಬೆಳಗ್ಗೆ 5:30. 12:30 ಮೆಟ್ರೋನ ನೀವು ಮಿಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾಬಲ್ಲಿ ಹೋಗುವಂಥದ್ದು ತುಂಬ ದುಬಾರಿ. ಕೇವಲ ಒಂದು 5-10 ಕಿಲೋಮೀಟರ್ ರೈಡಿಗೋಸ್ಕರ ನೀವು 5,000-10,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಹೀಗಾಗಿ ಜನ ಏನು ಮಾಡ್ತಾರೆ, ರಾತ್ರಿ 12:30 ಮನೆ ಸೇರಿಕೊಳ್ಬೇಕು ಅಂತ ಕಷ್ಟಪಟ್ಟು ಸೇರ್ಕೋತಾರೆ. ಆಗಿಲ್ಲ ಅಂತಂದರೆ ಇನ್ನು ಬೆಳಗ್ಗೆನೇ ಹೋಗೋದು, ಯಾಕಂದರೆ ತುಂಬ ದುಬಾರಿ. ರಾತ್ರಿ ಇಡೀ ಮದ್ಯ ಸೇವನೆ ಮಾಡಿದಂಥವ್ರು ನೀವು ರಸ್ತೆ ಸೈಡಲ್ಲಿ ಮಲ್ಕೊಂಡಿರೋದನ್ನು ನೋಡ್ಬೋದು. ಅದನ್ನು ನಾನು ಮುಂದಿನ ವ್ಲಾಗ್ಗಳಲ್ಲಿ ಆದರೂ ತೋರಿಸ್ತೇನೆ. ಆದರೆ ಇವರು ನಮ್ಮ ದೇಶದ ಥರ ಕುಡುಕರಲ್ಲ. ಇವರು ಸೂಟು ಬೂಟು ಹಾಕ್ಕೊಂಡು ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರು ಕುಡಿದು ರಾತ್ರಿ ಮಲ್ಕೊಂಡಿರ್ತಾರೆ. ಅವರು ಮಲ್ಕೊಂಡಿದ್ದಾಗ ಅವ್ರ ಪಕ್ಕದಲ್ಲಿ ಹೋಗುವಂಥ ಜನ ಇವರು ಎದ್ದಾಗ ನೀರಾದರೂ ಕುಡ್ಕೊಂಡು ಹ್ಯಾಂಗ್ ಓವರನ್ನು ಕಮ್ಮಿ ಮಾಡಿಕೊಳ್ಳಿ ಅಂತ ನೀರು ಬಾಟಲನ್ನು ಇಡುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಹೀಗೆ ಇವನ್ನೆಲ್ಲ ಮಾತಾಡಿಕೊಂಡು ನಾನು ನನ್ನ ಸ್ಟೇಷನ್ಗೆ ಬಂದು ಮೆಟ್ರೋ ಹೊತ್ಕೊಂಡು ಹೊರಡ್ತಿದ್ದೀನಿ. ಮೆಟ್ರೋದಲ್ಲಿ ಹೇಗಿರುತ್ತೆ ರಾತ್ರಿ ಅನ್ನೋದನ್ನು ಕೂಡ ನಾನೀಗ ತೋರಿಸ್ತೇನೆ. ಜಪಾನ್ ದೇಶದ ಮೆಟ್ರೋ ಸ್ಟೇಷನ್ ಮತ್ತು ನಮ್ಮ ದೇಶದ ಮೆಟ್ರೋ ಸ್ಟೇಷನ್ಗೆ ನನಗೆ ವ್ಯತ್ಯಾಸ ಏನು ಕಂಡು ಬಂತು ಅಂದರೆ, ಇವನ್ ಇಫ್ ಜಪಾನ್ ಇಸ್ ಅ ಫಾರಿನ್ ಕಂಟ್ರಿ, ಐ ವಾಸ್ ಏಬಲ್ ಟು ವಾಕ್ ಅರೌಂಡ್ ವೆರಿ ಈಸಿಲಿ. ಅಲ್ಲಿ ನನಗೆ ಓಡಾಡೋದಕ್ಕೆ ತುಂಬ ಆರಾಮಾಯಿತು. ಯಾಕಂದರೆ ತಲೆ ಎತ್ತಿದಾಗೆಲ್ಲ ನಾನು ಎಲ್ಲಿ ಹೋಗಬೇಕು ಅಂತ ಬೋರ್ಡ್ಗಳು ಕ್ಲಿಯರಾಗಿ ಇದ್ವು. ನಾನು ನಮ್ಮ ದೇಶದ ಬೆಂಗಳೂರು ಮೆಟ್ರೋದಲ್ಲಿ ಅಷ್ಟೊಂದು ಸಲ ಕಳೆದು ಹೋಗಿರೋ ಪರಿಸ್ಥಿತಿ ಇದೆ. ಮೆಜೆಸ್ಟಿಕಲ್ಲಿ ಯಾವ ಲೈನ್ ಎಲ್ಲಿದೆ, ಎಲ್ಲಿ ಹೋಗಬೇಕು ಅಂತ ಮರ್ತು ಹೋಗ್ಬಿಡುತ್ತೆ, ಕಳೆದು ಹೋಗ್ಬಿಡುತ್ತೆ, ಬೋರ್ಡ್ ಸರಿಯಾಗಿ ಇರಲ್ಲ. ಆದರೆ ಇಲ್ಲಿ ನೋಡುವಂಥಲ್ಲಿ ಕೂಡ ಬೋರ್ಡ್ಗಳು ಸರಿಯಾಗಿ ಇದೆ, ಲೆಫ್ಟ್ ಹೋಗಿ, ರೈಟ್ ಹೋಗಿ, ಸ್ಟ್ರೈಟ್ ಹೋಗಿ ಅಂತ. ನಿಮಗೆ ನಡೆದಾಡೋಕ್ಕಾಗೋದಿಲ್ಲ, ನೀವು ವೀಲ್ ಚೇರಲ್ಲೇ ಈ ಇಡೀ ದೇಶವನ್ನು ಸುತ್ತಾಡಬಹುದು. ಹೇಗೆಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವೀಲ್ ಚೇರಿಂದ ಮೆಟ್ರೋದಲ್ಲಿ ಹೋಗೋದಕ್ಕಾಗಿ ಇಟ್ಟಂತಹ ಡೋರ್ ಇದು.
ಇಲ್ಲಿ ಪ್ಲ್ಯಾಟ್ಫಾರ್ಮ್ ಮತ್ತು ಟ್ರೈನ್ ಮಧ್ಯೆ ಇರುವಂತಹ ಗ್ಯಾಪ್ ಕಮ್ಮಿ ಇರುತ್ತೆ, ಅಲ್ಲಿ ಅದನ್ನು ಬರೋದು ಕೂಡ ಇದ್ದಾರೆ. ನೀವು ವೀಲ್ ಚೇರಲ್ಲಿದ್ದರೆ ಪ್ಲ್ಯಾಟ್ಫಾರ್ಮ್ ಮತ್ತು ಟ್ರೈನ್ ಮಧ್ಯೆ ಗ್ಯಾಪ್ ಇದ್ದರೂ ಕೂಡ ಅಲ್ಲಿನ ಸ್ಟಾಫ್ ಒಂದು ಡಿವೈಸನ್ನು ತರ್ತಾರೆ, ಅದನ್ನು ಟ್ರೈನ್ ಮತ್ತು ಪ್ಲ್ಯಾಟ್ಫಾರ್ಮ್ ಮಧ್ಯೆ ಇಡ್ತಾರೆ. ಅದ್ರ ಮೇಲೆ ನೀವು ನಮ್ಮ ವೀಲ್ ಚೇರನ್ನು ತೆಗೆದುಕೊಂಡು ಆರಾಮವಾಗಿ ಹೋಗಬಹುದು. ಇಂತಹ ಸರ್ವಿಸ್ಗಳನ್ನು ಕೂಡ ಇಲ್ಲಿನ ಮೆಟ್ರೋ ಪ್ರೊವೈಡ್ ಮಾಡುತ್ತೆ. ಹೀಗೆ ಇದ್ರ ಬಗ್ಗೆ ಮಾತಾಡ್ತಾನೆ ನನ್ನ ಟ್ರೈನ್ ಬಂದೇ ಬಿಡ್ತು. ನಾನು ಲೈನಲ್ಲಿ ಕಾಯ್ತಾ ಇದ್ದೆ. ಇಲ್ಲಿನ ಟ್ರೈನ್ ಒಳಗಿನ ದೃಶ್ಯವನ್ನು ಇನ್ನೂ ಚೆನ್ನಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. I'm too tired, but I need to go into the office tomorrow by 9:30. 9:30 is 9:30. This is Japan, right? This is not anywhere else. So I'll have to go and rest. I'll talk to my friend Ameya and others. So this is what I mean. The gap is narrow. ಇದು ಮಿಡ್ ನೈಟ್ ಟ್ರೈನ್ ಆಗಿರೋದ್ರಿಂದ ಇಲ್ಲಿ ಮಧ್ಯ ಸೇವನೆ ಮಾಡಬಂದವರು ಇರ್ತಾರೆ. ನೀವು ನೋಡ್ಬೋದು, ಈಗ ನನ್ನ ಮುಂದೆ ಎದ್ದಿರುವಂತಹ ವ್ಯಕ್ತಿ ಸರಿಯಾಗಿ ನಡೆಯೋಕೆ ಆಗ್ತಾ ಇಲ್ಲ. ಕುಡಿದುಕೊಂಡು ಬಂದಿದ್ದರೂ ಕೂಡ ಸಾರಿ ಅಂತ ಹೇಳಿಬಿಟ್ಟೇ ಹೋಗ್ತಾರೆ. ನಮ್ಮೂರಿನ ಥರ ಕುಡ್ಕೊಂಡು ಗಲಾಟೆ ಮಾಡೋರು ಇರ್ತಾರೆ, ಆದರೆ ಜಾಸ್ತಿ ಜನ ತುಂಬ ವಿನಯವಾಗಿಯೇ ವರ್ತಿಸ್ತಾರೆ. ಇದು ಅಲ್ಲಿಂದ ಬಂದ ಮಾರನೇ ದಿನ ಬೆಳಗ್ಗೆ ಬ್ರಷ್ ಮಾಡ್ತಾ ಇದ್ದೆ. ಬ್ರಷ್ ಮಾಡುವಾಗ ಅಚಾನಕ್ಕಾಗಿ ಮಿರರ್ ಮೇಲೆ ಕೈ ಇಟ್ಬಿಟ್ಟೆ, ಬಿಸಿ. ಇದು ಯಾಕೆ ಬಿಸಿ ಇದೆ ಅಂತ ಯೋಚನೆ ಮಾಡ್ತಾ ಇರುವಾಗ ನನಗೆ ಗೊತ್ತಾಯಿತು. ಇವಾಗ ನೀವು ಮಿರರ್ ಮುಂದೆ ನಿಂತ್ಕೊಂಡು ಬ್ರಷ್ ಮಾಡ್ತಾ ಇರುವಾಗ ಆ ಮಿರರ್ ಮೇಲ್ಗಡೆ ನೀರು ಸಿಡಿಯುತ್ತೆ. ನೀವು ಬ್ರಷ್ ಮಾಡ್ತಿರುವಾಗ ನಿಮ್ಮ ಬಾಯಿಂದ ಆಗಿರ್ಬೋದು ಅಥವಾ ಬೇರೆ ನೀರಾಗಿರ್ಬೋದು. ಆದರೆ ಆ ಮಿರರ್ ಹೀಟೆಡ್ ಮಿರರ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತಾದ ತಕ್ಷಣ ಅದು ಒಣಗಿ ಹೋಗ್ಬಿಡುತ್ತೆ. ಇಲ್ಲಿ ಮಿರರ್ ಒಂದೇ ಅಲ್ಲ, ಇಲ್ಲಿನ ಟಾಯ್ಲೆಟ್ ಸೀಟು ಕೂಡ ಬಿಸಿಯಾಗಿರುತ್ತೆ. ಹೀಟೆಡ್ ಟಾಯ್ಲೆಟ್ ಸೀಟ್ಸ್. ಇಲ್ಲಿ ತುಂಬ ಹಾರ್ಶ್ ಆದಂತಹ ವಿಂಟರ್, ಚಳಿಗಾಲದಲ್ಲಿ ಸೀಟ್ ಮೇಲೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ಹೀಗಾಗಿ ಟಾಯ್ಲೆಟ್ ಸೀಟ್ ಮೇಲೆ ನೀರಿದ್ದರೆ ಕಷ್ಟ ಆಗುತ್ತೆ. ಹೀಗಾಗಿ ಟಾಯ್ಲೆಟ್ ಸೀಟ್ ಹೀಟೆಡ್ ಇರುತ್ತೆ. ಅಲ್ಲಿ ಟಾಯ್ಲೆಟ್ ಸೀಟ್ ಹಿಂಗಡೆ ನೀವು ಎಲೆಕ್ಟ್ರಿಕ್ ಕನೆಕ್ಷನನ್ನು ಕೊಟ್ಟಿರೋದು ನೋಡ್ಬೋದು. ಹೀಗಾಗಿ ಟಾಯ್ಲೆಟ್ ಸೀಟು ಕೂಡ ಬಿಸಿಯಾಗಿಯೇ ಇರುತ್ತೆ. ಹೀಗಾಗಿ ಯಾವಾಗಲೂ ನೀವು ಕೂಡ ವೆಟ್ ಟಾಯ್ಲೆಟ್ ಸೀಟ್ ಮೇಲೆ ಕೂತ್ಕೊಳ್ಳುವಂತಹ ಸಂದರ್ಭನೇ ಬರೋದಿಲ್ಲ. ಅದ್ಭುತ ಅಲ್ವಾ? ಮಾರನೇ ದಿನ ಆಫೀಸಿಗೆ ಹೋಗಬೇಕು. ಎದೆ ಮೇಲೆ ಕ್ಯಾಮ್ರಾ ಕೊಟ್ಕೊಂಡು ಬಿರೋದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅನ್ನುವಂತಹ ಒಂದು ಕುತೂಹಲದಲ್ಲಿ ಆಫೀಸಿಗೆ ಹೊರಟಿದ್ದೆ. ಆಫೀಸಿಗೆ ಹೊರಡುವಾಗ ತಿಂಡಿ ತಿನ್ನಬೇಕು. ಇಲ್ಲಿನ ತಿಂಡಿ ಬಹಳ ವಿಚಿತ್ರವಾಗಿದೆ. ಹೀಗಾಗಿ ನಾನು ಆದಷ್ಟು ಗೊತ್ತಿರುವಂತಹ ತಿಂಡಿಗಳನ್ನೇ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಲಕ್ಕಿಲಿ ನನ್ನ ಹೋಟೆಲ್ ಎದುರುಗಡೆನೇ ಸಬ್ವೇ ಇದೆ. ಸಬ್ವೇನಲ್ಲಿ ಸ್ಯಾಂಡ್ವಿಚ್ಗಳನ್ನು ತಿನ್ಬೋದು. ನಾನು ಸಬ್ವೇದಕ್ಕೆ ಹೋಗೋದಕ್ಕೆ ರೋಡ್ ಮಧ್ಯದಿಂದ ಕ್ರಾಸ್ ಮಾಡ್ತಾ ಇದ್ದೀನಿ. ನಾನು ಬಂದು 2 ದಿನ ಆಗಿತ್ತು, ಹೀಗಾಗಿ ನನಗೆ ಗೊತ್ತಿರಲಿಲ್ಲ ಹೀಗೆ ಮಾಡಬಾರ್ದು. ಝೀಬ್ರಾ ಕ್ರಾಸಿಂಗ್ ಇರುತ್ತೆ, ಅಲ್ಲಿಂದ ಮಾತ್ರ ಕ್ರಾಸ್ ಮಾಡಬೇಕು. ಇದು ನನಗೆ ಆಮೇಲೆ ಗೊತ್ತಾಯಿತು. ಅದಾದ ಮೇಲಿಂದ ನಾನು ಯಾವಾಗಲೂ ಝೀಬ್ರಾ ಕ್ರಾಸಿಂಗಲ್ಲೇ ಕ್ರಾಸ್ ಮಾಡಿದೆ. ಯಾಕಂದರೆ ನಮ್ಮೂರಲ್ಲಿ ನನಗೆ ರೋಡ್ ಎಲ್ಲಿಂದ ಬೇಕಾದ್ರಲ್ಲಿ ಕ್ರಾಸ್ ಮಾಡಿ ಅಭ್ಯಾಸ. Konnichiwa. Let me order.